ಈ ವನಸಿರಿ ಶರಣಾಶ್ರಮ ಸಂಸ್ಥಾನದಲ್ಲಿ ಶ್ರೀ ನಂದೀಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದರೆ ಇಲ್ಲಿರುವಂಥ ನಂದೀಶ್ವರ ಸುಮಾರು 65 ವರ್ಷಗಳ ಹಿಂದೆ ಕಾಶಿಯಲ್ಲಿ ಈ ವಿಗ್ರಹವನ್ನ ತಯಾರು ಮಾಡ್ತಾರೆ. 108 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಆ ಪ್ರತಿಷ್ಠಾಪನೆ ಮಾಡಿದಾಗ 108 ಲಿಂಗಗಳನ್ನ ಮಾಡೋದಕ್ಕೆ ತಯಾರು ಮಾಡಬೇಕು ಅಂತ ಹೇಳಿ ಕಾಶಿಯಲ್ಲಿ ಹೋಗಿ ಅದನ್ನ ಆರ್ಡರ್ ಕೊಟ್ಟು ಬರ್ತಾರೆ. 109 ಲಿಂಗಗಳು ಬರ್ತದೆ. ಅದಾದ ಮೇಲೆ 62 ವರ್ಷಗಳ ಕಾಲ ಕಲ್ಯಾಣಿಯಲ್ಲಿ ವಾಸವಾಗಿರ್ತಕ್ಕಂಥ ಶಿವಪ್ಪನನ್ನ ಅಂದ್ರೆ ಶಿವಲಿಂಗವನ್ನ 62 ವರ್ಷಗಳ ನಂತರ ನಮಗೆ ಕೊಡ್ತಾರೆ. ಯಾರು? ಆ ದೇವಸ್ಥಾನದ ಧರ್ಮದರ್ಶಿಗಳು. ಆ ಧರ್ಮದರ್ಶಿಗಳು ಕೊಟ್ಟಂತಹ ವಿಗ್ರಹವನ್ನ ನಾವು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ. ಅಂದ್ರೆ 62 ವರ್ಷಗಳ ಕಾಲ ಗಂಗೆಯಲ್ಲಿ ವಾಸವಿದ್ದಂತ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದಾಗ ಅದರ ವೇವ್ಸ್ ಹೇಗಿರ್ತದೆ, ನಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನ ಆ ಶಿವನ ಮುಂದೆ ನಾವು ಹೇಳಿದ್ರೆ ಸಾಕು ನಮ್ಮ ಕೆಲಸಗಳಾಗ್ತದೆ ಅನ್ನುವಂತಹ ಮಾತನ್ನ ಇಲ್ಲಿ ಬರುವಂತಹ ಭಕ್ತಾದಿಗಳು ಹೇಳ್ತಾರೆ. ಇಲ್ಲಿವರೆಗೂ ಸರಿಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಔಷಧಿ ಉಪಚಾರದಿಂದ ಗುಣಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬಹುತೇಕ ಕನ್ನಡ ನಾಡಿನ ಮಂತ್ರಿ ಮಹೋದಯರು ಅಂದರೆ ರಾಜಕಾರಣಿಗಳು, ಚಿತ್ರರಂಗದವರು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿಗೆ ಬಂದು ಔಷಧಿ ಉಪಚಾರಗಳನ್ನ ಪಡ್ಕೊಂಡಿದ್ದಾರೆ, ಸಂಪೂರ್ಣ ಗುಣ ಆಗಿದ್ದಾರೆ. ಹಲವಾರು ಬೇಡಿಕೆಗಳನ್ನ ದೇವರ ಮುಂದೆ ಇಟ್ಟು ಆ ಬೇಡಿಕೆಗಳನ್ನ ಗೆದ್ದಿದ್ದಾರೆ. ಉಪಚಾರದಿಂದ ಅತ್ಯಂತ ಸಂತೋಷವನ್ನು ಕೂಡ ಪಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಸಂಸ್ಥಾನದ ಪರವಾಗಿ ಅತ್ಯಂತ ಹೆಮ್ಮೆಯಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾಡಿನ ಜನತೆಗೆ ಸದಾ ಶುಭವನ್ನ ಕೋರೋಣ. ಇಲ್ಲಿ ಬರುವಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗಲಿ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಶ್ರೀ ನಂದೀಶ್ವರ ಸ್ವಾಮಿ ಸದಾ ಕಾಲ ಅವರಿಗೆ ಗೆಲುವನ್ನು ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳೋಣ. ನಮ್ಮಲ್ಲಿ ಬರುವಂತಹ ಭಕ್ತಾದಿಗಳು ಯಾವ ರೀತಿ ಇಲ್ಲಿ ಔಷಧಿ ಉಪಚಾರಗಳನ್ನ ಪಡ್ಕೊಂಡಿದ್ದಾರೆ, ಈ ಸಂಪೂರ್ಣ ಗಿಡಮೂಲಿಕೆಯಿಂದಲೇ ಮಾಡುವಂತಹ ಈ ಎಣ್ಣೆ ಆಗಿರ್ಬೋದು, ಏನು ಮಸಾಜ್ ಆಯಿಲ್ ಆಗಿರ್ಬೋದು, ಮತ್ತೆ ಹೊಟ್ಟೆಗೆ ತಗೊಳ್ಳುವಂತಹ ಗಿಡಮೂಲಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲೇ ಸಿಗುವಂತಹ ಗಿಡಮೂಲಿಕೆಗಳಾದ್ರಿಂದ ನೀವೇ ಕೇಳಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಬಹುದು. ನನಗೆ ಕಾಲು ನೋವಿತ್ತು, ನರದ್ಮೇಲೆ ನರ ಕುತ್ಕೊಂಡದೆ ಅಂತ ಡಾಕ್ಟರ್ ಹೇಳಿ ಕಾಲು ಸ್ವಾಧೀನ ಇರಲಿಲ್ಲ, ನನಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ 3 ತಿಂಗಳು ಟ್ರೀಟ್ಮೆಂಟ್ ತಗೊಂಡೆ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಕಾಲು ನೋವಿಲ್ಲ, ಚೆನ್ನಾಗಿ ಓಡಾಡ್ತೀನಿ. ಇಲ್ಲಿಗೆ ಬಂದಮೇಲೆ ನನಗೆ ಕಾಲು ವಾಸಿಯಾಗಿದ್ದು. ಹಸ್ಕೊಳ್ಗೆ ಹುಷಾರಿಲ್ಲಾರ ಬರ್ತೀನಿ, ಔಷಧಿ ಇಸ್ಕೊಂಡೋಯ್ತೀನಿ, ಒಳ್ಳೇದಾಗೈತೆ. ನನಗೆ ಪ್ರತಿಯೊಂದಕ್ಕೂ ಮನೆಗೆ ಪರಿಹಾರ ಆಗೈತೆ. ಅಂದ್ರೆ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಬಡವರು ಶ್ರೀಮಂತು ಅನ್ನೋದು ನೋಡೋದಿಲ್ಲ ಗುರುಗಳು ಇಲ್ಲಿ ನಮ್ಗೆ. ಎಲ್ಲಾರು ಒಂದೇ ತರ, ಬಡವ್ರನ್ನೇ ಆಗ್ಲಿ ಶ್ರೀಮಂತನೇ ಆಗ್ಲಿ ಒಂದೇ ತರ ನೋಡಿ ಎಲ್ಲಾರನು ಒಂದೇ ತರ ಗೌರವಿಸ್ತಾರೆ. ಅದೊಂದು ಇಷ್ಟ ನಮ್ಗೆ. ಅತಿಯಾದ ಮಂಡಿ ನೋವು ಮತ್ತೆ ಬೆನ್ನು ನೋವು, ಸದಾಕಾಲ ಅವರಿಗೆ ಸೊಂಟ ಹೊಡೆತ ಇಂಥದ್ದೆಲ್ಲೂ ಗುಣ ಆಗಿರ್ಲಿಲ್ಲ. ಬಹಳಷ್ಟು ಕಡೆಗೆ ಹೋಗಿ ಯಾಕೋ ಸರಿಗೆ ಹೋಗೋದಿಲ್ಲ, ಇಲ್ಲಿಗೆ ಹೋಗಿ ಒಂದ್ಸರಿ ತೋರಿಸಿ ಅಂತ ಅವ್ರು ಯಾರೋ ಸ್ನೇಹಿತರು ಅವ್ರಿಗೆ ಹೇಳಿದ್ರು ಅಂತ ಹೇಳಿ ನಮ್ಮಲ್ಲಿ ಬಂದ್ರು. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವ್ರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹೇಗಿದೆ ಗೌಡ್ರೆ, ಈಗ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿಗೆ ಬಂದ ಮೇಲೆ? 3 ಲಕ್ಷ 4 ಲಕ್ಷ ದುಡ್ಡೆಲ್ಲ ನಾನು ಖರ್ಚು ಮಾಡಿ ಏನು ವಾಸ ಆಗಿಲ್ಲ. ಹಿಂಗೆ ನನ್ನ ಕೈಯ ಹಿಂಗೆ ಎಟ್ಕಿಸ್ಕೊಳಕ್ಕಾಯ್ತಿರಲಿಲ್ಲ ಬೆನ್ನಲ್ಲಿ, ಈ ಕೈ ತೆಗೆದು. ಅವಾಗ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದಾಗ ನೀನು 3 ವಾರ ಬರಬೇಕು ಅಂದರು. 3 ವಾರ ಒಂದೊಂದು ವಾರ ಬಿಟ್ಟು ಬಂದೆ. ನನಗೆ ಆಯ್ತಾನೆ ಇರಲಿಲ್ಲ ಬಿಡಿ. ಇದು ಆಲ್ರೆಡಿ ಫೈನಾನ್ಸ್ ಕಾರ್ಡ್ ಎಲ್ಲ ಅಲ್ಲಿ ಸುಮಾರು ಹೋಗಿರೋ ಮಟ್ಟಕ್ಕೆ ಡಾಕ್ಟ್ರುಗಳು ಹೇಳ್ಬಿಟ್ಟಿದ್ರು. ಆದ್ರೂ ಇಲ್ಲಿಗೆ ಬಂದಮೇಲೆ ಅವರು ಟ್ರೀಟ್ಮೆಂಟ್ ಮಾಡಿದ್ರು. ಟ್ರೀಟ್ಮೆಂಟ್ ಅಂತ ಹೇಳ್ಕೋಬಾರ್ದು, ಲಕ್ಷಾಂತರ ಜನಗಳು ಇಲ್ಲಿಗೆ ಬಂದು ಮುಂದೇನೋ ಟ್ರೀಟ್ಮೆಂಟ್ ತಗೊಂಡ್ರೆ ಅವರು ಯಾವುದು ಕಾಸು 1 ರೂಪಾಯಿ ಕಾಸು ಕರಿಮಣಿ ಕೇಳಲ್ಲ. ನಾವೇನಾರು ಹಾಕ್ಬಿಟ್ರೆ ಸಹಾಯ ಮಾಡಿ ಅಂದರೆ ಯಾವುದು ಅಡುಗೆ ಊಟ ಸಹಾಯ ಅದು ಇದಕ್ಕೆ ಮಾಡ್ಬೋದಷ್ಟೇ. ಇನ್ನು ದೇವರು ನಮಗೆ ಈ ಮಟ್ಟಕ್ಕೆ ಇನ್ನೂ ಸುಮಾರು ವರ್ಷ ನಮ್ಮನ್ನ ಇನ್ನೂ ಬಾಳಂಗೆ ಬದುಕಂಗೆ ಮಾಡಿದಂಥ ನಮ್ಮ ಗುರೂಜಿಯವರು. ಆ ಗುರೂಜಿಯವರಿಗೆ ನಾವು ಎಷ್ಟು ಕೋಟಿ ನಮ್ಮನ್ನೆಲ್ಲ ಸಲ್ಲಿಸಿದ್ರೂ ಅದು ನಮಗೆ ತೀರಲ್ಲ. ಹಂಗಾಗಿ ನಾವು ಬರ್ತಾ ಇರ್ತೀವಿ. ಆ ಗುರುಗಳ ಆಶೀರ್ವಾದ ತಗೊಂಡು ದೇವರ ದರ್ಶನ ಮಾಡಿ ಆ ಶಿವಪ್ಪನ ದರ್ಶನ ತಗೊಂಡು ನಾವು ಇನ್ನು ಮುಂದೆ ಇದನ್ನು ಇನ್ನೂ ನಡೆಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು ಅಂತ ತುಂಬ ಹೃದಯದ ನಾವು ಒಂದು ಭಾವನೆ ಇಟ್ಕೊಂಡು ಇಲ್ಲಿ ಎಲ್ಲ ಬನ್ನಿ ಸಹಾಯ ಆಯ್ತದೆ. ಇನ್ನೂ ಬಡವರು ಬಗ್ಗರು ಯಾರೇ ಬಂದರೂ ಅವ್ರು ಏನೂ ದುಡ್ಡು ಕಾಸು ಇಲ್ದಂಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸದಿಂದ ನಾವು ಇದು ಮಾಡೋದಕ್ಕೆ ನಮ್ಮ ಸ್ವಾಮೀಜಿಗೆ ಒಂದು ನಮಸ್ಕಾರ ಹೇಳ್ತಾ ಮುಗಿಸ್ತೀವಿ. ನಮ್ಮ ಮನೇಲಿ ತುಂಬ ಸಮಸ್ಯೆ ಇತ್ತು. ಇಲ್ಲಿ ಒಬ್ಬರು ಗುರುಗಳ ಹತ್ರ ಬಂದಿದ್ವಿ ಮೇಲೆ ನಮ್ಮ ಮನೇಲಿ ಇವತ್ತು ನೆಮ್ಮದಿಯಾಗಿದ್ದೀವಿ. ಆಮೇಲೆ ನಮ್ಮ ವ್ಯಾಪಾರದಲ್ಲೂ ಚೆನ್ನಾಗಿ ನಡೀತಿದೆ.
ಹಾಗಾಗಿ ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಂದು ಇಲ್ಲಿ ಬಂದು ಗುರುಗಳ ಹತ್ರ ಬಂದು ಮಾತಾಡ್ಕೊಂಡು ಹೋಗಿ. ಇನ್ನೂ ಒಬ್ಬ ಅತಿಥಿಗಳು ಬಂದಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ. ನೀವು ಆಯುರ್ವೇದಿಕ್ ಇಂದ ಕೊಟ್ಟಿರುವಂಥದ್ದು ತುಂಬಾ ಒಳ್ಳೆ ರೀತಿಯಲ್ಲಿ ಗುಣ ಆಗಿದೆ. ಜೊತೆಯಲ್ಲಿ ನಾನು ಹಲವಾರು ಕಡೆ ದೇವಸ್ಥಾನಗಳಿಗೆ ಮತ್ತೆ ಇದು ಮಠ ಎಲ್ಲ ಕಡೆ ಹೋಗ್ತೀನಿ. ಅಲ್ಲೆಲ್ಲ ಕಡೆನೂ ಹೂವು ಡೆಕೋರೇಷನ್ ಮಾಡೋದ್ರ ಜೊತೆಲಿ ನನ್ನ ಸಂಘಟನೆ ಮತ್ತೆ ಪಕ್ಷದಲ್ಲಿ ಇರೋದ್ರಿಂದ ಹಲವಾರು ಕಡೆ ನೋಡಿದ್ದೀನಿ. ಬಟ್ ಈ ರೀತಿ ಎಲ್ಲೂ ಕೂಡ ನಮಗೆ ಒಳ್ಳೇದು ಫೀಲ್ ಬರೋದಿಲ್ಲ. ಅಂದರೆ ನಮಗೆ ನೆಮ್ಮದಿ ಅನ್ನೋದು ಇದೆಯಲ್ಲ ಈ ಜಾಗದಲ್ಲಿ, ಆರೋಗ್ಯ ಜೊತೆಲಿ ನಮ್ಮ ಮನಸ್ಸಿಗೆ ಏನು ಒತ್ತಡ ಇರ್ತದೆ ಆ ಒತ್ತಡ ಇಲ್ಲಿ ಬಂದಿದ ತಕ್ಷಣ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಗುರೂಜಿ ನಡ್ಕೊಳ್ಳೋ ರೀತಿ ಆ ರೀತಿ ಇದೆ. ಮತ್ತು ಇಲ್ಲಿ ನಮಗೇನಾದರೂ ಒಂದು ಬೆಳವಣಿಗೆ ಮತ್ತು ವ್ಯಾಪಾರಗಳಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಆಗಿದೆ. ನಮಗೆ ಎಲ್ಲ ರೀತಿ ಬದಲಾವಣೆ ಅಂತೂ ಈ ಜಾಗದಲ್ಲಿ ಬಂದಿರುವಾಗಿಂದ ತುಂಬ ಆಗಿದೆ ಅಂತ ಹೇಳ್ತೀನಿ. ಮತ್ತು ನೋವುಗಳು ನಮ್ಮ ಮಿಸ್ಸಸ್ಗೆ ಬೆನ್ನೋವಿತ್ತು, ಅದನ್ನು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಸರಿ ಹೋಯಿತು. ಮತ್ತು ನನಗೆ ಕಾಲು ಎದೊಳಕ್ಕಾಗ್ತಾ ಇರಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದು ಕೂಡ ಒಂದೇ ಟ್ರೀಟ್ಮೆಂಟಿಗೆ ನನಗೆ ಸರಿಯಾಗಿರೋವಂಥದ್ದು, ನಾನು ಅನುಭವಿಸಿರೋವಂಥದ್ದು ನಾನೇ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಈ ಜಾಗದಲ್ಲಿ ಹಲವಾರು ಜನ ಬಂದಿದ್ದಾರೆ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಆಗಿರೋವಂಥದ್ದು ನಾನು ನೋಡಿದ್ದೀನಿ. ಹಲವಾರು ಜನ ಬಂದು ಇಲ್ಲಿ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನ ಸುಮಾರು 22 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದೆ. ಈ ವನಸಿರಿ ಶರಣಾಶ್ರಮ ಸಂಸ್ಥಾನವನ್ನ ಯಾಕೆ ನಿರ್ಮಾಣ ಮಾಡಿದ್ದು ಮತ್ತು ಯಾಕೆ ಈ ಸಂಸ್ಥಾನವನ್ನು ಹುಟ್ಟಾಕಿದ್ದು ಅಂದರೆ, ನಾನು ಪಾರಂಪರಿಕ ವೈದ್ಯ, ನಮ್ಮ ತಾಯಿಯೂ ಕೂಡ ಪಾರಂಪರಿಕ ವೈದ್ಯರಾಗಿದ್ದರು, ಅವರ ತಾತ, ಅವರ ತಂದೆ, ಹೀಗೆ ನಂದು 4ನೆಯ ತಲೆಮಾರು. ಮಂಡಿ ನೋವು, ಬೆನ್ನು ನೋವು, ವಾಸಿಯಾಗದಿರುವಂತಹ ಮೂಳೆ ನೋವನ್ನ ಸಂಪೂರ್ಣವಾಗಿ ಗುಣಪಡಿಸುವಂತಹ ಕೆಲಸವನ್ನ ಬಹಳ ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ನಾನು 8ನೇ ಕ್ಲಾಸಿಂದನೂ ಈ ಉಪಚಾರವನ್ನ ಮಾಡ್ತಾ ಬಂದಿದ್ದೀನಿ ನಮ್ಮ ತಾಯಿಯ ಜೊತೆಲಿ ಸೇರ್ಕೊಂಡು. ಸೊ ಬರ್ತಾ ಬರ್ತಾ ಏನಾಯ್ತು, ಇದಕ್ಕೆ ದಾಖಲೆಗಳು ಬೇಕು ಅನ್ನುವಂಥ ವಿಚಾರ ಶುರುವಾಯಿತು. ಸೊ ಆ ಕಾರಣದಿಂದ ನಾವು ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಈಗ ಸರಿಸುಮಾರು 10 ವರ್ಷ ಆಯಿತು. ಇದು 11ನೇ ವರ್ಷ. 27 ವರ್ಷದಿಂದ ಔಷಧಿ ಉಪಚಾರಗಳನ್ನ ಮಾಡ್ತಾ ಬಂದಿದ್ದೀವಿ, ಗಿಡಮೂಲಿಕೆಗಳಿಂದ, ಪಾರಂಪರಿಕ ವೈದ್ಯ ಪದ್ಧತಿಯಿಂದ. ಸೊ ಇಂಥ ಸಂದರ್ಭಕ್ಕೆ ಇಲ್ಲಿ ಅಂದ್ರೆ ಈ ಕೂಟಗಲ್ ಎರೆಹಳ್ಳಿಯಲ್ಲಿ 1 ಎಕರೆ ಜಾಗವನ್ನು ತಗೊಂಡು ಇಲ್ಲಿ ವನಸಿರಿ ಶರಣಾಶ್ರಮ ಸಂಸ್ಥಾನ ಅನ್ನುವಂತಹ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ನಾಡಿನ ಜನತೆ ಮತ್ತು ಬೇರೆ ಬೇರೆ ರಾಜ್ಯದಿಂದ ಕೂಡ ಇಲ್ಲಿಗೆ ಜನ ಬರ್ತಾರೆ. ವಾಸಿಯಾಗದಿರುವಂತಹ ಮಂಡಿ ನೋವನ್ನ ಗುಣಪಡಿಸ್ಕೊಂಡು ಹೋಗ್ತಾರೆ. ಏನು ಬೇರೆ ಬೇರೆ ಔಷಧಿ ಉಪಚಾರಗಳನ್ನ ಪಡೆದಂಥವ್ರು ವಾರಗಟ್ಲೆ, ತಿಂಗಳಗಟ್ಲೆ ಅಲ್ಲೇ ಇದ್ದು ಉಪಚಾರವನ್ನ ಮಾಡಿಸ್ಕೊಂಡು ಹೋಗಿ ಗುಣ ಆಗಲಿಲ್ಲ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣನ ಖರ್ಚು ಮಾಡಿ ಉಪಚಾರವನ್ನ ಮಾಡಿಸ್ತಾರೆ, ಗುಣ ಆಗೋದಿಲ್ಲ. 2-3 ಔಷಧಿ ಉಪಚಾರಗಳನ್ನ ನಮ್ಮಲ್ಲಿ ಪಡ್ಕೊಂಡಿರೋರು ಸಂಪೂರ್ಣ ಗುಣ ಆಗಿದ್ದಾರೆ, ಸಂತೋಷ ಪಡ್ತಾರೆ. ಇಲ್ಲಿ ಯಾವುದು ಕೂಡ ನಿರ್ದಿಷ್ಟವಾದಂತಹ ಹಣದ ಬೇಡಿಕೆ ಯಾವುದಕ್ಕೂ ಇಲ್ಲ. ಇಲ್ಲಿ ವಿಶೇಷ ಪ್ರಸಾದದ ವ್ಯವಸ್ಥೆ ಇರ್ತದೆ, ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಇಂತಹ ಒಂದು ವ್ಯವಸ್ಥೆಯನ್ನ ಸದ್ಬಳಕೆ ಮಾಡಿಕೊಂಡು ನಾಡಿನಲ್ಲಿರತಕ್ಕಂತಹ ಎಲ್ಲ ಏನು ನೊಂದವರು, ದೀನರು, ದುರ್ಬಲರು, ಇಂಥವ್ರಿಗೆ ಸಂಪೂರ್ಣವಾದಂಥ ಉಚಿತವಾಗಿ ನಾವು ಇಲ್ಲಿ ಔಷಧಿ ಉಪಚಾರವನ್ನ ಮಾಡ್ತಾ ಬಂದಿದ್ದೀವಿ. ಹಣ ಇರತಕ್ಕಂಥವ್ರು, ಏನು ದಣದಲ್ಲಿ ಶ್ರೀಮಂತರಾಗಿರ್ತಕ್ಕಂಥವ್ರು, ಅವರು ಮನಸೋ ಇಚ್ಛೆ ದಾಸೋಹದ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಈ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಅವರು ದಾನವನ್ನ ಕೊಡ್ಬೋದು, ಹಣದ ಸಹಾಯ ಮಾಡ್ಬೋದು, ದವಸ ಧಾನ್ಯಗಳನ್ನ ಸಹಾಯ ಮಾಡ್ಬೋದು, ದಾಸೋಹಕ್ಕೆ ಅನುಕೂಲ ಆಗೋದಕ್ಕೆ. ಇನ್ನು ಉಳಿದಂತೆ ನನಗೆ ಭಕ್ತಾದಿಗಳು ಏನು ಗುಣ ಕಂಡಂಥವ್ರು ಅವರೇ ಭಕ್ತಿಯಿಂದ ಪ್ರೀತಿಯಿಂದ ಕೊಡ್ತಕ್ಕಂಥ ಹಣ ನನಗೆ ಸಂತೋಷ ತಂದಿದೆ. ಹಾಗಾಗಿ ನಾನು ಇದನ್ನ ಉಚಿತವಾದ ರೀತಿಯಲ್ಲೇ ಮಾಡ್ತಾ ಬಂದಿರತಕ್ಕಂಥದ್ದು ನನಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನ, ಅತ್ಯಂತ ಸಂತೋಷದಾಯಕವಾದಂಥ ಈ ಮಾತನ್ನು ವ್ಯಕ್ತಪಡಿಸ್ತೀನಿ.